ಶನಿವಾರದ ದಿನ ರಾತ್ರಿ ಗುಪ್ತವಾಗಿ ಇಲ್ಲಿ 5 ಕಪ್ಪು ಮೆಣಸಿನ ಕಾಳುಗಳನ್ನು ಇಟ್ಟುಬಿಡಿ. ನಿಮಗೆ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಶನಿದೇವರ ಕೃಪೆಯಿಂದ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಎಲ್ಲ ಪ್ರಕಾರದ ಸಮಸ್ಯೆಗಳು, ಕಷ್ಟಗಳಿಂದ, ದುಃಖಗಳಿಂದ ಮುಕ್ತಿ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಒಂದು ವೇಳೆ ನಿಮ್ಮ ಅದೃಷ್ಟ ಭಾಗ್ಯವು ಬದಲಾಗಲಿ ಅಂತ ನೀವು ಇಷ್ಟಪಡೋದಾದರೆ, ಶನಿವಾರದ ದಿನ ಕೇವಲ ಕಪ್ಪು ಮೆಣಸಿನ ಕಾಳುಗಳ ಆ ಒಂದು ಉಪಾಯವನ್ನು ಮಾಡಿರಿ. ಇದರ ಬಗ್ಗೆ ನಮ್ಮ ಧರ್ಮಶಾಸ್ತ್ರದಲ್ಲೂ ಸಹ ತಿಳಿಸಿದ್ದಾರೆ. ಜ್ಯೋತಿಷಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಕಪ್ಪು ಮೆಣಸಿನ ಕಾಳು ಶನಿ ಗ್ರಹದ ಕಾರಕ ವಸ್ತು ಆಗಿದೆ. ಒಂದು ವೇಳೆ ಜೀವನದಲ್ಲಿ ನೀವು ಶನಿ ದೋಷದಿಂದ ಬಳಲ್ತಾ ಇದ್ದರೆ, ನಿಮ್ಮ ಮನೆಯ ವಾಸ್ತು ದೋಷ ಸರಿ ಇಲ್ಲ ಅಂದರೆ, ಯಾವುದಾದ್ರೂ ರೋಗಗಳು ನಿಮ್ಮನ್ನು ಆವರಿಸಿಕೊಂಡಿದ್ರೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಉಳಿಯುತ್ತಿಲ್ಲ ಅಂದರೆ, ನಿರಂತರವಾಗಿ ನಿಮಗೆ ಧನ ಸಂಪತ್ತಿನ ಹಾನಿ ಎದುರಾಗ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿರುವಂಥ ವ್ಯಾಪಾರ ನಷ್ಟ ಆಗ್ತಾ ಇದ್ದರೆ, ಈ ಮಾತಿನ ಅರ್ಥ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಶನಿ ಗ್ರಹ ಚೆನ್ನಾಗಿಲ್ಲ. ಕಪ್ಪು ಮೆಣಸಿನಕಾಳು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರುತ್ತದೆ. ಒಂದು ವೇಳೆ ಕಪ್ಪು ಮೆಣಸಿನ ಕಾಳುಗಳ ಉಪಾಯವನ್ನು ನೀವು ಶನಿವಾರ ಮಾಡಿದ್ರೆ, ನಂಬಿಕೆ ಇಡಿ, ಇದರ ಕೋಟಿ ಲಾಭ ನಿಮಗೆ ಖಂಡಿತವಾಗಿ ಸಿಗುತ್ತದೆ. ಈ ಒಂದು ಮಾತು ಸತ್ಯ ಆಗಿದೆ. ಶ್ರಮ ಪಡದೆ ಹಣ ಗಳಿಸಲು ಸಾಧ್ಯವಿಲ್ಲ. ಆದರೆ ಕೆಲವೊಮ್ಮೆ ಚಮತ್ಕಾರಗಳು ಸಹ ನಡೆಯುತ್ತವೆ. ಅಚಾನಕವಾಗಿ ಧನ ಪ್ರಾಪ್ತಿಯೂ ಆಗುತ್ತದೆ. ಅಚಾನಕವಾಗಿ ಒಳ್ಳೆಯ ನೌಕರಿ ಸಿಗಬಹುದು, ಅಥವಾ ನಿಮ್ಮ ಸ್ಯಾಲರಿ ಹೆಚ್ಚಾಗಬಹುದು. ವ್ಯಾಪಾರ ಕೂಡ ಚೆನ್ನಾಗಿ ನಡೆಯಬಹುದು. ಇದರಿಂದ ಅಪಾರ ಧನ ಪ್ರಾಪ್ತಿಯೂ ಆಗುತ್ತದೆ. ಒಂದು ವೇಳೆ ನೀವು ಸಹ ನಿಮ್ಮ ಜೀವನದಲ್ಲಿ ಇಂಥ ಚಮತ್ಕಾರ ಆಗಲಿ ಅಂತ ಇಷ್ಟಪಡ್ತಾ ಇದ್ದರೆ, ಇಂದಿನ ಈ ವಿಡಿಯೋದಲ್ಲಿ ತಿಳಿಸಲಾದ ಆ ಉಪಾಯಗಳನ್ನು ಮಾಡಿರಿ. ಇವುಗಳನ್ನು ಕಪ್ಪು ಮೆಣಸಿನ ಕಾಳುಗಳಿಂದ ಶನಿವಾರ ಮಾಡಬೇಕು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಒಳ್ಳೆಯ ಚಮತ್ಕಾರಿಕ ಬದಲಾವಣೆ ನೋಡಲು ಕೂಡ ಸಿಗುತ್ತದೆ. ಇಲ್ಲಿ ಕಪ್ಪು ಮೆಣಸಿನ ಕಾಳುಗಳ ಉಪಾಯದಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟ, ಸಮಸ್ಯೆ, ದುಃಖಗಳಿಂದ ಮುಕ್ತಿ ಸಿಗೋದಷ್ಟೇ ಅಲ್ಲದೆ, ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಕಪ್ಪು ಮೆಣಸಿನ ಕಾಳುಗಳ ಉಪಾಯವನ್ನು ಶನಿವಾರದ ದಿನ ಮಾಡಬೇಕು. ಇದು ಯಾವತ್ತಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿಚ್ಛೆಗಳು ಹೇಗೆ ಇರಲಿ, ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳಿಗಿರುವ ನಿವಾರಣೆ ಶನಿದೇವರ ಹತ್ತಿರ ಸಿಗುತ್ತದೆ. ಯಾಕಂದರೆ ಶನಿದೇವರ ಕೈಗಳಲ್ಲಿ ನಿಮ್ಮ ಶನಿಗ್ರಹದ ನಿಯಂತ್ರಣ ಇರುತ್ತದೆ. ಶನಿಗ್ರಹ ಒಂದು ಉಗ್ರ ಗ್ರಹ ಆಗಿದೆ. ಮಾಹಿತಿಯ ಅನುಸಾರವಾಗಿ ಯಾವ ವ್ಯಕ್ತಿಯ ಜೀವನದಲ್ಲಿ ಶನಿಗ್ರಹ ಚೆನ್ನಾಗಿರೋದಿಲ್ವೋ, ಆ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೋ, ಎಷ್ಟೇ ಶ್ರಮ ಪಟ್ಟರೋ, ಯಾವತ್ತಿಗೂ ಅವರ ಜೀವನ ಇಂಪ್ರೂವ್ ಆಗೋದಿಲ್ಲ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಜೀವನದಲ್ಲಿ ಶನಿಗ್ರಹ ಚೆನ್ನಾಗಿದ್ದರೆ, ಒಂದು ವೇಳೆ ಅವರು ತಪ್ಪಾದ ನಿರ್ಧಾರ ತೆಗೆದುಕೊಂಡರೂ, ಆ ನಿರ್ಧಾರದಿಂದ ಅವರಿಗೆ ಲಾಭವೇ ಸಿಗುತ್ತದೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಶನಿ ಮಹಾರಾಜರ ಕೃಪೆ ಯಾವ ವ್ಯಕ್ತಿಗೆ ಸಿಗುತ್ತದೆಯೋ ಅಂಥ ವ್ಯಕ್ತಿ ಕೋಟ್ಯಾಧೀಶರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನೀವು ಸಹ ಶನಿದೇವರ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶನಿದೇವ ಅಂತ ಬರೆಯಿರಿ. ಹಾಗೆ ಶನಿದೇವರಿಗೆ ಒಂದು ಲೈಕನ್ನು ನೀಡಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮಗೂ ಸಹ ಸಿಗಲಿ. ಸ್ನೇಹಿತರೆ, ಒಂದು ವೇಳೆ ಶನಿ ಮಹಾರಾಜರ ವಕ್ರದೃಷ್ಟಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಬಿದ್ದರೆ, ಆ ಕೋಟ್ಯಾಧಿಪತಿ ವ್ಯಕ್ತಿ ಕೂಡ ತಕ್ಷಣವೇ ಭಿಕಾರಿಯಾಗುತ್ತಾನೆ. ಹಾಗಾಗಿ ಹಲವಾರು ಜನರು ಸಾಡೆಸಾತಂಥ ಸಮಸ್ಯೆಗಳಿಗೆ ಹೆದರುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ತಪ್ಪನ್ನು ಮಾಡಿದರೆ, ಒಂದು ವೇಳೆ ಶನಿದೇವರೇನಾದರೂ ನಿಮ್ಮ ಮೇಲೆ ಸಿಟ್ಟಾಗಿದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಸಾಡೆಸಾತಿ ಅಂತ ಸಮಸ್ಯೆಗಳು ನಡೀತಾ ಇದ್ದರೆ, ಒಂದು ವೇಳೆ ಯಾವುದಾದ್ರೂ ಪ್ರಕಾರದ ಶನಿ ದೋಷ ನಿಮ್ಮ ಮೇಲಿದ್ದರೆ, ನಮ್ಮ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುವಂಥ ಕಪ್ಪು ಮೆಣಸಿನಕಾಯಿಯ ಉಪಾಯಗಳಲ್ಲಿ ಯಾವುದಾದ್ರೂ ಒಂದು ಉಪಾಯವನ್ನು ಮಾಡಿರಿ. ಇವುಗಳ ಬಗ್ಗೆ ನಮ್ಮ ಧರ್ಮಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಈ ಉಪಾಯಗಳನ್ನು ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂಥ ಸಕಾರಾತ್ಮಕ ಮತ್ತು ಚಮತ್ಕಾರಿಕ ಬದಲಾವಣೆಗಳನ್ನು ಸ್ವತಃ ನೀವೇ ನೋಡುವಿರಿ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರವಷ್ಟೇ ಅಲ್ಲ, ನಿಮ್ಮ ಕುಟುಂಬದವರಿಗೋಸ್ಕರ ಪೂರ್ತಿಯಾಗಿ ನೋಡಿರಿ. ಯಾಕಂದರೆ ಇಲ್ಲಿ ನಾವು ನಿಮಗೆ ತಿಳಿಸುವಂಥ ಕಪ್ಪು ಮೆಣಸಿನಕಾಳುಗಳ ಉಪಾಯಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಅಂದರೆ, ತಕ್ಷಣವೇ ಇವು ತಮ್ಮ ಲಾಭವನ್ನು ನಿಮಗೆ ತೋರಿಸುತ್ತವೆ. ಜೀವನದ ಎಲ್ಲ ಪ್ರಕಾರದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಕೂಡ ಕೊಡಿಸುತ್ತವೆ. ಹಾಗಾಗಿ ನೀವು ಸಹ ಶನಿದೇವರ ಕೃಪೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಇಷ್ಟಪಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ,
ನೀವು ಯಾವುದೇ ಕಾರ್ಯವನ್ನು ಪ್ರಾರಂಭಿಸಿದರೂ ಅವುಗಳಲ್ಲಿ ಯಶಸ್ಸು ಸಿಗಲಿ ಅಂತ ಇಷ್ಟಪಡೋದಾದರೆ ಪೂರ್ತಿಯಾದ ನಂಬಿಕೆಯಿಂದ ಶ್ರದ್ಧೆಯಿಂದ ಮೊದಲಿಗೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ತಕ್ಷಣವೇ ಜೈ ಶನಿದೇವ ಅಂತ ಬರೆಯಿರಿ. ಮತ್ತೆ ಒಂದು ಕೆಲಸವನ್ನು ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ಒಂದು ವೇಳೆ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳಿದ್ದರೆ ಅವುಗಳನ್ನು ಮಾಡೋದ್ರಿಂದ ನಿಮಗೆ ಏನಾದರೂ ಲಾಭ ಸಿಗುವಂತೆ ಇದ್ದರೆ ಅವುಗಳನ್ನು ನಿಮಗೆ ಕಾಮೆಂಟ್ನಲ್ಲಿ ರಿಪ್ಲೈ ಮೂಲಕ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯೋದನ್ನು ಮರೆಯದಿರಿ. ಸ್ನೇಹಿತರೆ, ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಯಾವಾಗ ನೀವು ನಿಯಮದ ಪ್ರಕಾರ ಈ ಕಪ್ಪು ಮೆಣಸಿನಕಾಳುಗಳ ಉಪಾಯಗಳನ್ನು ಮಾಡ್ತೀರಾ ಆಗ ಮಾತ್ರ ಇವು ಲಾಭವನ್ನು ಕೊಡುತ್ತವೆ, ಇಲ್ಲವಾದರೆ ಯಾವ ಲಾಭ ಸಿಗೋದಿಲ್ಲ. ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಇಲ್ಲಿ ಹಲವಾರು ಉಪಾಯಗಳನ್ನು ತಿಳಿಸ್ತೀವಿ. ಶನಿವಾರ ಯಾವ ಮುಹೂರ್ತದಲ್ಲಿ ಯಾವ ಉಪಾಯವನ್ನು ಮಾಡಬೇಕು ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ಹೇಳ್ತೀವಿ. ಎಲ್ಲಕ್ಕಿಂತ ಮೊದಲನೆಯ ಉಪಾಯ ಆರ್ಥಿಕ ಕಷ್ಟಗಳಿಂದ ಮುಕ್ತಿ ಪಡೆಯುವಂಥ ಮಹಾ ಉಪಾಯ. ಸ್ನೇಹಿತರೆ, ಉದಾಹರಣೆಗಾಗಿ ನೀವು ಯಾವುದಾದ್ರೂ ಸಾಲವನ್ನು ಪಡೆದಿರ್ತೀರ. ಸಾಲದ ಸಮಸ್ಯೆ ಇದ್ದವರು ಸರಿಯಾಗಿ ಊಟ ಮಾಡೋದಿಲ್ಲ, ನಿದ್ರೆ ಮಾಡ್ತಾ ಇರೋದಿಲ್ಲ. ಇನ್ನೊಂದೆಡೆ ಜೀವನದಲ್ಲಿ ಹಣಕಾಸು ಬರ್ತಾ ಇಲ್ಲ ಅಂದರೂ ನೀವು ಸಮಸ್ಯೆಯಲ್ಲಿ ಇರ್ತೀರ, ಆರ್ಥಿಕ ಕಷ್ಟದಲ್ಲಿರ್ತೀರ. ಆರ್ಥಿಕ ಕಷ್ಟಗಳಿಂದ ಮುಕ್ತಿ ಪಡೆದುಕೊಳ್ಳಲು ಇಷ್ಟ ಇದ್ದರೆ ಇಲ್ಲಿ ತಿಳಿಸುವಂಥ ಉಪಾಯವನ್ನು ಮಾಡಿರಿ. ಸ್ನೇಹಿತರೆ, ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಕಷ್ಟಗಳು ಯಾಕೆ ಬರುತ್ತವೆ ಗೊತ್ತಾ? ವ್ಯಕ್ತಿಯಲ್ಲಿ ಶನಿ ಗ್ರಹ ತುಂಬ ದುರ್ಬಲವಾಗಿರುತ್ತೆ. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಕಷ್ಟಗಳು ಶಾಶ್ವತವಾಗಿ ದೂರ ಆಗಲಿ ಅಂತ ನೀವು ಬಯಸೋದೇ ಆದರೆ ನಾವು ತಿಳಿಸುವಂಥ ಈ ಉಪಾಯವನ್ನು 3 ಶನಿವಾರ ಮಾಡಿರಿ. ಮೊದಲನೆಯ ಶನಿವಾರ ಯಾವುದಾದ್ರೂ ಶನಿ ದೇವಾಲಯಕ್ಕೆ ಹೋಗಿರಿ. ಈ ಉಪಾಯವನ್ನು ನೀವು ಸೂರ್ಯಾಸ್ತ ಆದ ನಂತರ ಮಾಡಬೇಕು. ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಶನಿ ದೇವಾಲಯಕ್ಕೆ ಹೋಗಿರಿ. ಎಲ್ಲಕ್ಕಿಂತ ಮೊದಲು ಅಲ್ಲಿ ಒಂದು ಮಣ್ಣಿನ ದೀಪದಲ್ಲಿ ಅಥವಾ ಹಿತ್ತಾಳೆಯ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಬೇಕು. ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಉರಿಸಬೇಕು. ಶನಿ ಮಹಾರಾಜರ ಮುಂದೆ ಕೈ ಮುಗಿದು ನಿಲ್ಲಬೇಕು. ಅಲ್ಲಿ 11 ಬಾರಿ ಶನಿ ಚಾಲೀಸವನ್ನು ಓದಿರಿ. ಇದಾದ ನಂತರ ಉರಿಯುತ್ತಿರುವಂಥ ದೀಪದಲ್ಲಿ 3 ಕಪ್ಪು ಮೆಣಸಿನಕಾಳುಗಳನ್ನು ಹಾಕಬೇಕು. ಈ ರೀತಿ ನಿರಂತರವಾಗಿ 3 ಶನಿವಾರಗಳ ಕಾಲ ಮಾಡಬೇಕು. 3 ಶನಿವಾರ ಆದ ನಂತರ ಶನಿದೇವರ ಕೃಪೆಯಿಂದ ನಿಮ್ಮ ಮೇಲಿರುವಂಥ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತವೆ, ಸಾಲದ ಸಮಸ್ಯೆಗಳು ದೂರ ಆಗಲು ಶುರುವಾಗುತ್ತವೆ. ಸ್ನೇಹಿತರೆ, ಈ ಒಂದು ಮಹಾ ಉಪಾಯ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ. ಸ್ವತಃ ನೀವು ಮಾಡಿ ನೋಡಿ, ಈ ಉಪಾಯದಿಂದ ಖಂಡಿತವಾಗಿ ಲಾಭ ಸಿಗುತ್ತದೆ. ಇನ್ನು ಎರಡನೆಯ ಉಪಾಯ ಮನೆಯ ವೃದ್ಧಿಗಾಗಿ ಇರುವಂಥ ಮಹಾ ಉಪಾಯ ಆಗಿದೆ. ಸ್ನೇಹಿತರೆ, ಇದು ಒಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ವೃದ್ಧಿಯಾಗುತ್ತದೆ. ಮನೆಯ ಮೇಲೆ ಯಾವುದಾದರೂ ದೋಷಗಳಿದ್ದರೂ ದೂರ ಆಗುತ್ತವೆ, ನಕಾರಾತ್ಮಕ ದೃಷ್ಟಿಗಳಿದ್ದರೂ ದೂರ ಆಗುತ್ತವೆ. ಸ್ನೇಹಿತರೆ, ಇಲ್ಲಿ ಇಡೀ ವಾರದಲ್ಲಿ ಏನಾಗುತ್ತದೆ ಅಂದರೆ ಮನೆಯ ಜನರೆಲ್ಲ ಆಚೆ ಹೋದಾಗ ಆಚೆಯಿಂದ ಯಾವುದಾದ್ರೂ ನೆಗೆಟಿವಿಟಿಗಳನ್ನು ಮನೆಗೆ ತಂದಿರ್ತಾರೆ. ಇದರಿಂದ ಮನೆಯ ವಾತಾವರಣ ಅಶಾಂತಿಯಾಗುತ್ತದೆ. ಶಾಶ್ವತವಾಗಿ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ದೂರ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಸೂರ್ಯಾಸ್ತ ಆದ ನಂತರ ಮನೆಯ ಮುಖ್ಯದ್ವಾರದ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿರಿ. ಅದರಲ್ಲಿ 1 ಕಪ್ಪು ಮೆಣಸಿನಕಾಳುಗಳನ್ನು ಹಾಕಿರಿ. ಆ ಕಪ್ಪು ಮೆಣಸಿನಕಾಳನ್ನು ಹಾಕುವ ಮುನ್ನ ಈ ರೀತಿಯಾಗಿ ಹೇಳಬೇಕು, ಜೈ ಶನಿಶ್ಚರ ಅಥವಾ ಜೈ ಶನಿದೇವ ಅಂತ ಹೇಳಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಇಡೀ ವಾರ ಶನಿ ದೇವರ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಪ್ರತಿ ಶನಿವಾರ ಈ ಚಿಕ್ಕ ಉಪಾಯ ಮಾಡ್ತಾ ಹೋದರೆ ಶನಿದೇವರ ಕೃಪೆ ಶಾಶ್ವತವಾಗಿ ನಿಮ್ಮ ಮನೆಯ ಮೇಲೆ ಇರುತ್ತದೆ. ಇನ್ನು 3ನೇದಾಗಿರುವಂಥ ಉಪಾಯ ಶನಿ ದೋಷದಿಂದ ಮುಕ್ತಿ ಪಡೆಯುವಂಥ ಮಹಾ ಉಪಾಯ. ಶನಿ ದೋಷದಿಂದ ನಿಮಗೆ ಮುಕ್ತಿ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ಜೀವನದಲ್ಲಿ ಸಾಡೆ ಅಂತ ಸಮಸ್ಯೆಗಳು ನಡೀತಾ ಇದ್ದರೆ ಏನು ಮಾಡಬೇಕು? ಸ್ನೇಹಿತರೆ, ಇಲ್ಲಂತೂ ಶನಿ ದೋಷದಿಂದ ಮುಕ್ತಿ ಅಂತೂ ಸಿಗೋದಿಲ್ಲ. ಆದರೆ ಶನಿ ದೋಷದ ಪ್ರಕೋಪವನ್ನು ಕಡಿಮೆ ಮಾಡಬಹುದು. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನಮ್ಮ ಧರ್ಮಶಾಸ್ತ್ರವು ಕ್ಲಿಯರ್ ಆಗಿ ಹೇಳಿದೆ, ಶನಿ ದೋಷದಿಂದ ಯಾರೂ ಸಹ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಅವುಗಳ ಪ್ರಭಾವವನ್ನು ನಾಶ ಮಾಡಬಹುದು. ಇದಕ್ಕಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ಕಪ್ಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಅದರಲ್ಲಿ 51 ಕಪ್ಪು ಮೆಣಸಿನಕಾಳುಗಳನ್ನು ಹಾಕಬೇಕು. ಇದರ ಮೇಲೆ 11 ರೂಪಾಯಿಗಳನ್ನು ಹಾಕಬೇಕು. ಅಂದರೆ 10 ರೂಪಾಯಿ ನೋಟಿನ ಜೊತೆಗೆ 1 ರೂಪಾಯಿ ನಾಣ್ಯ ಇರಬೇಕು. ಇದನ್ನು ಕಪ್ಪು ದಾರದಿಂದ ಕಟ್ಟಿ ಗಂಟನ್ನು ಮಾಡಬೇಕು. ಪ್ರತಿ ಶನಿವಾರ ಸೂರ್ಯಾಸ್ತ ಆದ ನಂತರ ಶನಿ ದೇವರ ದೇವಸ್ಥಾನಕ್ಕೆ ಹೋಗಬೇಕು. ಆ ಗಂಟನ್ನು ಯಾವುದಾದ್ರೂ ಬಡ ವ್ಯಕ್ತಿಗೆ ಕೊಡಬೇಕು. ಪ್ರತಿ ಶನಿವಾರ ಈ ರೀತಿ ನೀವು ಮಾಡಲು ಶುರು ಮಾಡಿದ್ರೆ ಜೀವನದಲ್ಲಿರುವಂಥ ಶನಿ ದೋಷದ ಪ್ರಭಾವ ಶೂನ್ಯವಾಗಲು ಶುರುವಾಗುತ್ತದೆ.
4ನೆಯ ಉಪಾಯ, ವ್ಯಾಪಾರ ಚೆನ್ನಾಗಿ ನಡೆಸುವಂಥ ಮಹಾ ಉಪಾಯ. ಒಂದು ವೇಳೆ ನಿಮ್ಮ ಅಂಗಡಿಯ ವ್ಯಾಪಾರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ ಇದಕ್ಕಾಗಿ ಹಲವಾರು ಕಾರಣಗಳು ಸಹ ಇರುತ್ತವೆ. ವ್ಯಾಪಾರದ ಮೇಲೆ ಕೆಟ್ಟ ದೃಷ್ಟಿಗಳು ಬಿದ್ದಿರಬಹುದು, ಯಾವುದಾದ್ರೂ ದೋಷಗಳು ಅಂಟಿರಬಹುದು. ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯಲಿ ಅಂತ ನೀವು ಇಷ್ಟಪಡೋದಾದರೆ ಇಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಪ್ರಯೋಗವನ್ನು ಹೇಳ್ತೀವಿ ಕೇಳಿ. ಇಲ್ಲಿ ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿರಿ. ಅದರಲ್ಲಿ ಒಂದು ಕಪ್ಪು ಮೆಣಸಿನಕಾಳನ್ನು ಹಾಕಬೇಕು. ನಂತರ ಸ್ವಲ್ಪ ದೂರ ಸರಿದು ಶನಿದೇವರ ಮುಂದೆ ಒಂದು ಕಪ್ಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಮುಷ್ಟಿಗೆಯಷ್ಟು ಕಪ್ಪು ಮೆಣಸಿನ ಕಾಳುಗಳನ್ನು ಹಾಕಬೇಕು. ಅದರಲ್ಲಿ ಚೆನ್ನಾಗಿರುವಂಥ 1 ರೂಪಾಯಿ ನಾಣ್ಯವನ್ನು ಹಾಕಬೇಕು. 11 ಲವಂಗಗಳನ್ನು ಅದರಲ್ಲಿ ಇಡಬೇಕು. ನಂತರ ಅದನ್ನು ಕಟ್ಟಿ ಗಂಟು ಮಾಡಬೇಕು. ಈ ಉಪಾಯವನ್ನು ಶನಿವಾರ ಸಾಯಂಕಾಲ ಆದ ನಂತರವೇ ಮಾಡಬೇಕು, ಅಂದರೆ ಸೂರ್ಯಾಸ್ತ ಆದ ನಂತರವೇ ಮಾಡಬೇಕು. ನಂತರ ಈ ಗಂಟನ್ನು ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ವ್ಯಾಪಾರದ ಸ್ಥಾನದಲ್ಲಿ ಇದನ್ನು ಇಟ್ಟು ಬಿಡಬೇಕು. ಕೇವಲ ಇಷ್ಟು ಉಪಾಯ ಮಾಡಿದ್ರು ನಿಮ್ಮ ನಿಂತವಾದ ವ್ಯಾಪಾರ ಶನಿದೇವರ ಕೃಪೆಯಿಂದ ನಡೆಯಲು ಶುರುವಾಗುತ್ತದೆ. ಇನ್ನು ರೋಗದಿಂದ ಮುಕ್ತಿ ಪಡೆಯುವಂಥ ಮಹಾ ಉಪಾಯವನ್ನು ತಿಳಿಸ್ತೀವಿ ಕೇಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಅನಾರೋಗ್ಯ ವ್ಯಕ್ತಿ ಇದ್ದರೆ, ಚಿಕಿತ್ಸೆ ಪಡೆದು ಸುಸ್ತಾಗಿ ಕುಳಿತಿದ್ರೆ, ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿ ಅಂತ ನೀವು ಇಷ್ಟಪಡೋದಾದರೆ ಒಂದು ಉಪಾಯವನ್ನು ತಿಳಿಸ್ತೀವಿ ಕೇಳಿ. ಈ ಉಪಾಯವನ್ನು ನಿರಂತರವಾಗಿ 5 ಶನಿವಾರ ಮಾಡಬೇಕು. ಈ ಉಪಾಯವನ್ನು ಹಗಲಿನಲ್ಲೂ ಮಾಡಬಹುದು, ರಾತ್ರಿ ಸಮಯದಲ್ಲೂ ಮಾಡಬಹುದಾಗಿದೆ. ಈ ಉಪಾಯವನ್ನು ಮಾಡಲು 11 ಕಪ್ಪು ಮೆಣಸಿನಕಾಳುಗಳು ಬೇಕು. ನಿಮ್ಮ ಮನೆಯಲ್ಲಿರುವಂಥ ರೋಗಿ ವ್ಯಕ್ತಿಯ ಬಲಗೈಯಲ್ಲಿ 11 ಕಪ್ಪು ಮೆಣಸಿನಕಾಳುಗಳನ್ನು ಕೊಡಿ. ನಂತರ ಎಡಗೈಯಲ್ಲಿ 7 ರೊಟ್ಟಿಗಳನ್ನು ಹಿಡಿದುಕೊಳ್ಳಲು ಕೊಡಬೇಕು. ಆ ವ್ಯಕ್ತಿಗೆ ನೀವು ಈ ರೀತಿ ಹೇಳಬೇಕು. ಅವರ ತಲೆಯ ಮೇಲಿಂದ ಎಡಗಡೆಯಿಂದ ಬಲಕ್ಕೆ, ಲೆಫ್ಟ್ ಟು ರೈಟ್ 7 ಬಾರಿ ಈ ಕಪ್ಪು ಮೆಣಸಿನಕಾಳುಗಳನ್ನು ತಲೆಯ ಮೇಲೆ ತಿರುಗಿಸಬೇಕು. 7 ಬಾರಿ ಕಪ್ಪು ಮೆಣಸಿನಕಾಳುಗಳನ್ನು ತಿರುಗಿಸಿದ ನಂತರ ಈ ಕಪ್ಪು ಮೆಣಸಿನಕಾಳುಗಳನ್ನು ನಿಮ್ಮ ಮುಖ್ಯದ್ವಾರದ ಆಚೆ ಎಸೆದು ಬಿಡಬೇಕು. ನಂತರ ಈ 7 ರೊಟ್ಟಿಗಳನ್ನು ಯಾವುದಾದ್ರೂ ಕಪ್ಪು ಬಣ್ಣದ ನಾಯಿ ಅಥವಾ ಬೇರೆ ನಾಯಿಗಳಿಗೆ ತಿನ್ನಿಸಿಬಿಡಿ. ಈ ಉಪಾಯವನ್ನು 5 ಶನಿವಾರ ಮಾಡಬೇಕು. ಇದರಿಂದ ಆ ಅನಾರೋಗ್ಯ ವ್ಯಕ್ತಿ ಪೂರ್ತಿಯಾಗಿ ಸರಿಯಾಗ್ತಾರೆ. ವಿಡಿಯೋ ಇಷ್ಟ ಆದರೆ ಜೈ ಶನಿದೇವ ಅಂತ ಕಾಮೆಂಟ್ ಹಾಕಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.